9ನೇ ಪಾಠ ಕನ್ನಡಿಗರ ತಾಯಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠದ ಪ್ರಶ್ನೋತ್ತರ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಕನ್ನಡದ ಜೊತೆಯಲ್ಲೇ ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ಪಾಠದ ಪ್ರಶ್ನೋತ್ತರಗಳ ನೋಟ್ಸ್ಗಳ ಒಂದು ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಕನ್ನಡಿಗರ ತಾಯಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಕೃತಿಕಾರರ ಪರಿಚಯ. ಹೆಸರು ಎಂ ಗೋವಿಂದ ಪೈ, ಊರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ, ಜನನ 23/3/1883, ಮರಣ 6/9/1963. ತಂದೆ ತಾಯಿ. ತಂದೆ ಸಾಹುಕಾರ ತಿಮ್ಮಪ್ಪಯ್ಯ, ತಾಯಿ ದೇವಕಿಯಮ್ಮ. ಕೃತಿಗಳು ಗಿಳಿವಿಂಡು ನಂದಾದೀಪ ಕವನ ಸಂಕಲನ, ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆ ಗದ್ಯಾನುವಾದ, ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳು ಗೊಮ್ಮಟ ಜನಸ್ತುತಿ ಪ್ರಾಸರಹಿತ ಕೃತಿಗಳಾಗಿದ್ದಾವೆ. ರವೀಂದ್ರನಾಥ್ ಠಾಕೂರ್, ಅಹಮದ್ ಇಕ್ಬಾಲ್, ಉಮರ್ ಖಯಾಮ್ನ ರುಬಾಯಿಗಳು ಭಾಷಾಂತರ ಕೃತಿಗಳಾದರೆ ವೈಶಾಖ ಮತ್ತು ಗೋಲ್ಗತಾ ಖಂಡಕಾವ್ಯಗಳು ಆಗಿದ್ದಾವೆ. ಜಪಾನಿನ ನೋ ನಾಟಕಗಳು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ ಬುದ್ಧ ಇತ್ಯಾದಿ ಇವರ ಒಂದು ಕೃತಿಗಳು ಆಗಿದ್ದಾವೆ. 1950ರಲ್ಲಿ ಮುಂಬಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಇವರಿಗಿರ್ತಕ್ಕಂಥ ಬಿರುದು ರಾಷ್ಟ್ರಕವಿ. ಆಕರ. ಪ್ರಸ್ತುತ ಪದ್ಯವನ್ನು NS ರಘುನಾಥ ಅವರು ಸಂಪಾದಿಸಿದ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಲಾಗಿದೆ. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ನಮ್ಮನ್ನು ಆಳುವವಳು ಯಾರು? ಉತ್ತರ: ನಮ್ಮನ್ನು ಆಳುವವಳು ಕನ್ನಡ ಮಾತೆ. 2ನೇ ಪ್ರಶ್ನೆ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಉತ್ತರ: ಲತೆ ಹಣ್ಣು, ಕಾಯಿ, ಹೂವು, ಎಲೆಗಳನ್ನು ನೀಡುತ್ತದೆ. ಪ್ರಶ್ನೆ 3. ಕನ್ನಡ ತಾಯಿಯ ಬಸಿರಹೊನ್ನಗ ಯಾರು? ಉತ್ತರ: ಕನ್ನಡ ತಾಯಿಯ ಬಸಿರಹೊನ್ನಗ ವಿದ್ಯಾರಣ್ಯರು. ಪ್ರಶ್ನೆ 4. ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಉತ್ತರ: ನವಶಕ್ತಿಯನ್ನು ಬಡಿದೆಬ್ಬಿಸಿ ಹೊಸ ಕಂಪನ್ನು ಜಗದ ತುಂಬೆಲ್ಲ ತುಂಬಿ ಕನ್ನಡ ತಾಯಿಯ ಹಳೆಯ ಹಾಡನ್ನು ನಮ್ಮ ಹೊಸ ಕಿನ್ನರಿಯಲ್ಲಿ ಉಕ್ಕಿಸಬೇಕು. ಪ್ರಶ್ನೆ 5. ಕನ್ನಡಿಗರ ಪಾಡು ಏನು? ಉತ್ತರ: ಕನ್ನಡಿಗರ ಸ್ಥಿತಿ ತನ್ನಲ್ಲಿರುವ ಸುಗಂಧವನ್ನು ಸತ್ವವನ್ನು ಅರಿತುಕೊಳ್ಳದೆ ಹೊರಗೆ ಅದನ್ನು ಹುಡುಕುವ ಮೃಗದ ಸೇಡಿನಂತೆ ನಮ್ಮ ಪಾಡಾಗಿದೆ. ಮುಖ್ಯ ಪ್ರಶ್ನೆ 2. ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಮೊದಲ ಪ್ರಶ್ನೆ ಇತ್ತು, ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಉತ್ತರ: ಕನ್ನಡ ನಾಡಿನ ಪ್ರಕೃತಿ ಫಲ, ಪುಷ್ಪ, ಪರ್ವತಗಳ ಸಮೂಹ, ನದಿಗಳ ಸಮೂಹ, ನಾನಾ ರೀತಿಯ ಫಲಪುಷ್ಪಗಳನ್ನು ನೀಡುವ ಮರಗಳು, ಇವುಗಳಿಂದ ಜೇನ ಸುರಿಯುವ ಹಾಲ ಹರಿಯುವ ಸ್ವರ್ಗ ಭೂಮಿಗಿಳಿದಂತೆ ಇದೆ. 2ನೇ ಪ್ರಶ್ನೆ, ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಕನ್ನಡ ಕವಿಶ್ರೇಷ್ಠರಾದ ನೃಪತುಂಗ, ಪಂಪ, ರನ್ನ, ಲಕ್ಷ್ಮೀಶ, ಜನ್ನ, ಷಡಕ್ಷರಿ, ಮುದ್ದಣ್ಣ, ಪುರಂದರದಾಸರು ಇವರೆಲ್ಲ ತಮ್ಮ ಕಾವ್ಯಗಳಿಂದ ಕನ್ನಡ ಭಾಷೆಯ ಕೀರ್ತಿಯನ್ನು ಜಗತ್ತಿನ ತುಂಬೆಲ್ಲ ಪಸರಿಸಿದ್ದಾರೆ. ಪ್ರಶ್ನೆ 3. ಕವಿ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಆಶಿಸುತ್ತಿದ್ದಾರೆ? ಉತ್ತರ: ಕನ್ನಡ ಕಸ್ತೂರಿಯನ್ನು ಹೊಸ ಸಂಪತ್ತು ನೀಡಿದ್ದ ಸುವಾಸನೆ ಎಲ್ಲಿದೆ? ಕನ್ನಡ ತಾಯಿ, ನೀನು ಆ ನವಶಕ್ತಿಯನ್ನು ಜಾಗೃತಗೊಳಿಸಿ ಹೊಸ ಸುಗಂಧ ಸಂತಸವನ್ನು ಪಸರಿಸಿ ಜಗತ್ತಿನಲ್ಲಿ ನಿನ್ನ ಹೆಸರನ್ನು ಹಬ್ಬಿಸಬೇಕೆಂದು ಆಶಿಸುತ್ತಿದ್ದಾರೆ. ಹೀಗೆ ಕವಿ ಕನ್ನಡ ತಾಯಿಯನ್ನು ಪ್ರಾರ್ಥಿಸುತ್ತಿದ್ದಾನೆ. ಮುಖ್ಯ ಪ್ರಶ್ನೆ 3. ಕೊಟ್ಟಿರೋ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ, ಏಕೆ? ಉತ್ತರ: ಕನ್ನಡ ಮಾತೆ ನಮ್ಮ ತಪ್ಪನ್ನು ಅವು ಎಷ್ಟಿದ್ದರೂ ತಾಳಿಕೊಂಡಿದ್ದಾಳೆ. ಪ್ರೀತಿಯಿಂದ ನಮ್ಮನ್ನು ಆಳುತ್ತಿದ್ದಾಳೆ. ಅವಳೇ ನಮ್ಮ ಜೀವನದಾತೆ. ಅವಳೇ ನಮ್ಮ ಬದುಕು. ನಮ್ಮ ತನು, ಮನ, ಮಾತು ಕನ್ನಡವಾಗಿರಲು ಅವಳನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಕವಿ ಹೇಳುತ್ತಿದ್ದಾನೆ. ಪ್ರಶ್ನೆ 2. ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಿದ್ದಾರೆ? ಉತ್ತರ: ಕವಿ ಕನ್ನಡ ತಾಯಿಯನ್ನು ನಮಗೆ ಶಕ್ತಿ ನೀಡು, ಕನ್ನಡ ಭಾಷೆ ಎಲ್ಲರ ಬಾಯಲ್ಲಿ ನೆಲೆಸುವಂತೆ ಮಾಡು, ನಮ್ಮೆಲ್ಲರ ಮನಸ್ಸನ್ನು ಒಂದುಗೂಡಿಸು, ನಿನ್ನ ಮೂರ್ತಿ ಜಗತ್ತಿನ ಕೀರ್ತಿ ಎಂಬುದನ್ನು ತೋರಿಸು ಎಂದು ಕೋರುತ್ತಿದ್ದಾನೆ. ಪ್ರಶ್ನೆ 3. ಗೋವಿಂದ ಪೈ ಅವರ ಕೃತಿಗಳಾವುವು? ಉತ್ತರ: ಗೋವಿಂದ ಪೈ ಅವರ ಕೃತಿಗಳೆಂದರೆ ಗಿಳಿವಿಂಡು, ಬೆಟ್ಟಭಾನು, ನಂದಾದೀಪ ಇವರು ರಚಿಸಿದ ಕವನ ಸಂಕಲನಗಳು. ರವೀಂದ್ರನಾಥ್ ಠಾಕೂರ್, ಅಹಮದ್ ಇಕ್ಬಾಲ್,
ಉಮರ್ ಖಯಾಮ್ ರುಬಾಯಿಗಳನ್ನು ಅನುವಾದಿಸಿದ್ದಾರೆ. ವೈಶಾಖ ಮತ್ತು ಗೋಲ್ಗಾತ ಎಂಬ ಖಂಡಕಾವ್ಯ ಇವಲ್ಲದೆ ಪಾರ್ಶ್ವನಾಥ ಚರಿತೆ, ಹೆಬ್ಬೆರಳು, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜಿನಸ್ತುತಿಯನ್ನು ರಚಿಸಿದ್ದು ಇವರ ಹೆಗ್ಗಳಿಕೆಯಾಗಿದೆ. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ? ಉತ್ತರ, ಕನ್ನಡದ ತಾಯಿ ನಮ್ಮ ಜನ್ಮದಾತೆ. ಅವಳು ತನ್ನ ಮೊಗವನ್ನು ತೋರಿಸಿ ತನ್ನ ಮಕ್ಕಳನ್ನು ಹರಸಬೇಕು, ರಕ್ಷಿಸಬೇಕು. ನಾವು ಎಷ್ಟು ತಪ್ಪು ಮಾಡಿದ್ದರೂ ಅವಳು ಸಹಿಸುತ್ತಿದ್ದಾಳೆ. ಅವಳು ಪ್ರೀತಿಯಿಂದ ನಮ್ಮನ್ನು ಆಳುತ್ತಿದ್ದಾಳೆ. ಅವಳೇ ನಮ್ಮ ಜೀವನ. ನಾವು ನಿನ್ನನ್ನು ಮರೆಯುವುದಿಲ್ಲ. ನಮ್ಮ ದೇಹ ಕನ್ನಡ, ಮನಸ್ಸು ಕನ್ನಡ, ಭಾಷೆ ಕನ್ನಡ. ಆದ್ದರಿಂದ ನೀನು ಎಂದು ನಿನ್ನ ಮುಖ ತೋರಿದರೆ ನಮ್ಮಲ್ಲಿ ನವ ಚೈತನ್ಯ ಮೂಡುತ್ತದೆ. ಆದ್ದರಿಂದ ಕನ್ನಡದ ತಾಯಿ ನಿನ್ನ ಮೊಗವನ್ನು ತೋರಿಸು ಎಂದು ಕವಿ ಕನ್ನಡಾಂಬೆಯನ್ನು ಪ್ರಾರ್ಥಿಸುತ್ತಿದ್ದಾನೆ. ಮುಂದಿನ ಪ್ರಶ್ನೆ, ಕನ್ನಡ ನಾಡಿನ ಕವಿ ಹಾಗೂ ಕಲಿಯ ಮಹತ್ವವೇನು ವಿವರಿಸಿರಿ. ಉತ್ತರ, ಕನ್ನಡ ನಾಡು ನೃಪತುಂಗ, ಪಂಪ, ರನ್ನ, ಲಕ್ಷ್ಮೀಶ, ಷಡಕ್ಷರಿ, ಜನ್ನ, ಮುದ್ದನ್ನ, ಪುರಂದರದಾಸರು ಮುಂತಾದ ಕವಿ ಶ್ರೇಷ್ಠರ ನಾಡು. ಅವರು ರಚಿಸಿದ ಕವನಗಳು ಸಾಹಿತ್ಯ ಜಗತ್ಪ್ರಸಿದ್ಧವಾಗಿವೆ. ಕನ್ನಡದ ಕಂಪನ್ನು ಜಗದ ತುಂಬೆಲ್ಲ ಹರಡುತ್ತಿವೆ. ಕನ್ನಡ ಶಿಲ್ಪಕಲೆ ಅನನ್ಯವಾದದ್ದು, ಸುಂದರವಾದುದು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ಕಾರ್ಕಳದ ಗೊಮ್ಮಟೇಶ್ವರ ಇವೆಲ್ಲ ಅಮೋಘವಾದ ಶಿಲ್ಪಕೃತಿಗಳು. ಇಲ್ಲಿರುವಂಥ ಶಿಲ್ಪ ಮತ್ತೆಲ್ಲಿಯೂ ಇಲ್ಲ. ಬೇಲೂರು ಹಳೆಬೀಡುಗಳು ಶಿಲ್ಪಕಲೆಯ ಬೀಡುಗಳು. ಇಂಥ ಸಾಹಿತ್ಯ ಶಿಲ್ಪಕಲೆಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳುವ ದಾಹವನ್ನು ನಮಗೆ ನೀಡು ಎಂದು ಕವಿ ಕನ್ನಡ ಮಾತೆಯನ್ನು ಕೇಳಿಕೊಳ್ಳುತ್ತಿದ್ದಾನೆ. ಇನ್ನು ಮುಂದಿನ ಪ್ರಶ್ನೆ, ಸಂದರ್ಭಾನುಸಾರ ವಿವರಿಸಿರಿ. ಅದರಲ್ಲಿ ಮೊದಲನೇದಿದೆ, ಖಗ ಮೃಗೋರ ಗಾಳಿಯೋ ಅಂತಕ್ಕಂಥದ್ದು ವಾಕ್ಯ ಇದೆ. ಈ ಮಾತನ್ನು NS ರಘುನಾಥ ಅವರು ಸಂಪಾದಿಸಿದ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ರಾಷ್ಟ್ರಕವಿ ಗೋವಿಂದ ಪೈಗಳು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆಯ್ದಲಾಗಿದೆ. ಇಲ್ಲಿ ಕವಿಗಳು ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುತ್ತಿದ್ದಾರೆ. ಕನ್ನಡ ನಾಡು ಸಂಪದ್ಭರಿತವಾಗಿದೆ. ಅಲ್ಲಿ ಪಕ್ಷಿ, ಪ್ರಾಣಿ, ಹಾವುಗಳ ಸಮೂಹವಿದೆ. ಆದರೆ ಪ್ರಾಕೃತಿಕ ಸಂಪತ್ತು ಶ್ರೀಮಂತವಾಗಿದೆ. ಅಂಥ ನಾಡಿನ ಮಕ್ಕಳಾದ ನಾವೆಲ್ಲ ಅದರ ಮಹಿಮೆಯನ್ನು ಇಡೀ ಜಗತ್ತಿಗೆ ಸಾರಬೇಕೆಂದು ಹೇಳುತ್ತಾರೆ. ಮುಂದಿನ ವಾಕ್ಯ, ನಿನ್ನ ಕಲ್ಲೇ ನುಡಿಯುವುದಲ್ಲ ಅಂತ ಇದೆ. ಉತ್ತರ, ಈ ಮಾತನ್ನು NS ರಘುನಾಥ ಅವರು ಸಂಪಾದಿಸಿದ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಕವನ ಸಂಕಲನದಿಂದ ರಾಷ್ಟ್ರಕವಿ ಗೋವಿಂದ ಪೈಗಳು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಇಲ್ಲಿ ಕವಿಗಳು ಕನ್ನಡ ನಾಡಿನ ಶಿಲ್ಪಕಲೆಯ ಬಗ್ಗೆ ವಿವರಿಸುತ್ತಿದ್ದಾರೆ. ಕನ್ನಡ ನಾಡಿನ ಮುಖ್ಯವಾದ ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳು, ಶ್ರವಣಬೆಳಗೊಳ ಮತ್ತು ಕಾರ್ಕಳದ ಗೊಮ್ಮಟೇಶ್ವರ ಮೂರ್ತಿಗಳು ಕನ್ನಡ ನಾಡಿನ ಶಿಲ್ಪಕಲೆಯ ಸೌಂದರ್ಯ ಶ್ರೇಷ್ಠತೆಯನ್ನು ಸಾರುತ್ತಿವೆ. ಇಲ್ಲಿಲ್ಲದ ಶಿಲ್ಪವಿಲ್ಲ. ಕನ್ನಡ ನಾಡಿನ ಕಲ್ಲುಗಳೇ ಅದರ ಶಿಲ್ಪ ಸೌಂದರ್ಯವನ್ನು ಸಾರಿ ಹೇಳುತ್ತವೆ. ಆದ್ದರಿಂದ ಕನ್ನಡಿಗರಾದ ನಾವು ಆ ಹಿಂದಿನ ಶಿಲ್ಪದ ಬಗ್ಗೆ ತಿಳಿದುಕೊಳ್ಳುವ ತೃಷೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕವಿ ಹೇಳುತ್ತಿದ್ದಾರೆ. ಮೂರನೇ ವಾಕ್ಯ, ನಮ್ಮ ಮನಮನೊಂದೇ ಕಲಿಸು. ಉತ್ತರ, ಈ ಸಾಲುಗಳನ್ನು ರಾಷ್ಟ್ರಕವಿ ಗೋವಿಂದ ಪೈಗಳು ಅವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಬರೆದ ಕವನವಿದು. ಆದ್ದರಿಂದ ಕವಿ ಎಲ್ಲ ಕನ್ನಡಿಗರ ಮನಸ್ಸನ್ನು ಒಂದುಗೂಡಿಸು, ಅವರಲ್ಲಿ ಒಗ್ಗಟ್ಟು ಮೂಡುವಂತೆ ಮಾಡು, ನನ್ನ ಕೋರಿಕೆ ಇದೇ ಒಂದು. ಹೀಗೆ ಮಾಡಿ ಕನ್ನಡ ತಾಯಿಯಾದ ನಿನ್ನ ಕೀರ್ತಿ ಜಗತ್ತಿನ ತುಂಬ ಪಸರಿಸಿದೆ ಎಂಬುದನ್ನು ನಮಗೆ ತೋರಿಸು ಎಂದು ಪ್ರಾರ್ಥಿಸುತ್ತಿದ್ದಾರೆ. ಮುಂದಿನ ಪ್ರಶ್ನೆ, ವಸ್ತುನಿಷ್ಠ ಅಥವಾ ನಿಖರ ನಿರ್ಣಯ ಪ್ರಶ್ನೆಗಳಿದ್ದಾವೆ. ಆಲ್ರೆಡಿ ನಾವೇನು ಮಾಡಿದ್ದೀವಿ, ಹೊಂದಿಸಿ ಬರೆದಿದ್ದೀವಿ. ಬೇಲನಾಡು, ಬೇಲೂರು, ಶರ್ವ, ನೃಪತುಂಗ, ಗೋಲ್ಗಾತ, ಖಂಡಕಾವ್ಯ, ಗಿಳಿವಿಂಡು ಕವನ ಸಂಕಲನ ಉತ್ತರಗಳನ್ನು ಇದ್ದಾವೆ. ಸೊ ತಾವುಗಳು ಕೂಡ ಅದನ್ನು ನೋಡ್ಕೊಳ್ರಿ. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಬೇಕಾಗಿದೆ. ಆಲ್ರೆಡಿ ತುಂಬಿದ್ದೀವಿ. ಹರಸು ತಾಯೇ ಡ್ಯಾಶ್ ಕಾಯ, ಹರಸು ತಾಯೇ ಸುತರಕಾಯ. ಹಾಲು ಹರಿವ ಡ್ಯಾಶ್ ಭೂಮಿಗಿಳಿದುದೆ ಅಂತ ಇದೆ. ಹಾಲು ಹರಿವ ದಿವಂ ಭೂಮಿಗಿಳಿದುದೆ. ಮೂರನೇದು, ಜೈನರಾದ ಪೂಜ್ಯಪಾದ ಡ್ಯಾಶ್, ಜೈನರಾಜ್ಯ ಪೂಜ್ಯಪಾದ ಕೊಂಡೂರ್ಕೋ ದವರ್ಯರ್. ನಾಲ್ಕನೇದು, ಡ್ಯಾಶ್ ಸೇಡು ನಮ್ಮ ಪಾಡು, ಮೃಗದ ಸೇಡು ನಮ್ಮ ಪಾಡು.
ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಕನ್ನಡಿಗರ ತಾಯಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.